ನಮಸ್ತೆ, ನಾನು ಶಿವರಾಜ್ ಚಿಂಚೋಟಿ. ಇಂದು ನಿಮ್ಮ ಬಳಿ ಬ್ಯಾಂಕ್ ಅಕೌಂಟ್ ಎಷ್ಟಿರಬೇಕು ಅಥವಾ ನಿಮ್ಮ ಬಳಿ ಬ್ಯಾಂಕ್ ಅಕೌಂಟ್ ಎಷ್ಟು ಇರಬಹುದು ಎಂಬ ಟಾಪಿಕ್ ಕುರಿತಾದ ಮಾಹಿತಿಯನ್ನು ತಮಗೆ ನೀಡಲಿದ್ದೇನೆ. ದಯವಿಟ್ಟು ಈ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ. ಮುಂದೆ ಬರ್ತಕ್ಕಂಥ ಟಾಪಿಕ್ಗಳು ತುಂಬ ಇಂಪಾರ್ಟೆಂಟ್ ಆಗಿರ್ತವೆ. ಸೊ ಈಗ ನೇರವಾಗಿ ಟಾಪಿಕ್ಗೆ ಹೋಗೋಣ. ಈಸ್ ದೇರ್ ಎನಿ ಗೈಡ್ಲೈನ್ಸ್? ಏನಾದರೂ RBI ಗೈಡ್ಲೈನ್ಸ್ ಇದೆಯಾ ಇಷ್ಟೇ ಖಾತೆ ಇರಬೇಕಂತ? ಏನಾದರೂ ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆಯಾ ಇಷ್ಟೇ ಖಾತೆ ಇರಬೇಕಂತ? ನೋ. ನೀವು ಎಷ್ಟು ಖಾತೆಯನ್ನು ಸಹ ಓಪನ್ ಮಾಡ್ಬೋದು. ಎಲ್ಲ ಬ್ಯಾಂಕ್ಗಳಲ್ಲೂ ಸಹ ನೀವು ಅಕೌಂಟ್ ಓಪನ್ ಮಾಡ್ಬೋದು. ಬಟ್ ಒಂದು ಬ್ಯಾಂಕಲ್ಲಿ ಒಂದೇ ಒಂದು ಅಕೌಂಟ್ ಓಪನ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೋ ಒಂದು XYZ ಬ್ಯಾಂಕಲ್ಲಿ ನಿಮ್ಮ ಒಂದು ನೇಟಿವ್ ಪ್ಲೇಸಲ್ಲಿ ಅಕೌಂಟ್ ಮಾಡಿರ್ತೀರ. ಅದೇ ರೀತಿ ಬೇರೆ ಒಂದು ಪ್ಲೇಸಿಗೆ ಯಾವುದೋ ಒಂದು ಕೆಲಸಕ್ಕಾಗಿಯೋ ಅಥವಾ ಯಾವುದೋ ಒಂದು ಬಿಸ್ನೆಸ್ ಮಾಡಲಿಕ್ಕೋ ಅಥವಾ ಯಾವುದೋ ಒಂದು ನೌಕರಿ ಮಾಡಲಿಕ್ಕೋ ಹೋಗಿರ್ತೀರ. ಅಲ್ಲಿ ಅದೇ ಒಂದು ಬ್ಯಾಂಕು ಬೇರೆ ಶಾಖೆಯಾಗಿರುತ್ತೆ. ಆ ಒಂದು ಶಾಖೆಯಲ್ಲಿ ಅಕೌಂಟ್ ಮಾಡಲಿಕ್ಕಾಗಲ್ಲ. ಯಾಕಪ್ಪ ಅಂತಂದರೆ ಆಲ್ರೆಡಿ ಅದೇ ಬ್ಯಾಂಕಲ್ಲಿ ನಿಮ್ಮದು ಪಾನ್ ಕಾರ್ಡ್ ಮತ್ತು ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಆಗಿರುತ್ತೆ. ಸೊ ನೀವು ಬೇಕಾದರೆ ಆ ಒಂದು ಖಾತೆಯನ್ನು ಅಲ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೋದು. ಬಟ್ ಬೇರೆ ಬೇರೆ ಬ್ಯಾಂಕಲ್ಲಿ ನೀವು ಎಷ್ಟಾದರೂ ಅಕೌಂಟ್ ಓಪನ್ ಮಾಡ್ಬೋದು. ಇಲ್ಲಿ ಒಂದು ವಿಷಯ ಏನಪ್ಪ ಅಂತಂದರೆ, ನೀವು ಎಷ್ಟು ಅಕೌಂಟ್ ಹೊಂದಿದ್ರೆ ಏನು ಬೆನಿಫಿಟ್ ಇದೆ ಅಥವಾ ಕಡಿಮೆ ಅಕೌಂಟ್ ಹೊಂದಿದ್ರೆ ಏನು ಬೆನಿಫಿಟ್ ಇದೆ, ಏನು ಅನಾನುಕೂಲ ಇದೆ, ಅಥವಾ ಜಾಸ್ತಿ ಅಕೌಂಟ್ ಹೊಂದಿದ್ರೆ ಏನು ಅನಾನುಕೂಲ ಇದೆ, 2 ಅಥವಾ 3 ಹೊಂದಿದ್ರೆ ಏನು ಅನುಕೂಲ ಇದೆ, ಏನು ಅನಾನುಕೂಲ ಇದೆ ಎಂಬುದರ ಕುರಿತಾಗಿ ಡೀಟೇಲ್ ತಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಈ ಒಂದು ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ಯಾಕಂತಂದರೆ ಕೊನೆಯಲ್ಲಿ ಬರ್ತಕ್ಕಂಥ ವಿಷಯ ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುತ್ತೆ. ಈಗ ನೀವು ಒಂದೇ ಅಕೌಂಟ್ ಹೊಂದಿದ್ರೆ ವಾಟ್ ಆರ್ ದಿ ಬೆನಿಫಿಟ್ಸ್, ವಾಟ್ ಆರ್ ದಿ ಡಿಸ್ಅಡ್ವಾಂಟೇಜಸ್? ಈಗ ನೀವು ಒಂದೇ ಅಕೌಂಟ್ ಹೊಂದಿದ್ರೆ ಲಾಭ ಏನಪ್ಪ ಅಂತಂದರೆ, ಬ್ಯಾಂಕಿನಲ್ಲಿರ್ತಕ್ಕಂಥ ಚಾರ್ಜಸ್ಸನ್ನು ಸೇವ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್, ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜ್ ಅಂತ ಇರುತ್ತೆ, SMS ಚಾರ್ಜಸ್ ಅಂತ ಇರುತ್ತೆ, ATM ಚಾರ್ಜಸ್ ಅಂತ ಇರುತ್ತೆ. ಹೀಗೆ ಈ ಚಾರ್ಜಸ್ಗಳನ್ನು ಹೇಗೆ ಸೇವ್ ಮಾಡ್ಬೋದಪ್ಪ ಅಂತಂದರೆ, ನೀವು 4 ರಿಂದ 5 ಅಥವಾ ಅದಕ್ಕಿಂತ ಹೆಚ್ಚು ಖಾತೆಗಳನ್ನು ಹೊಂದಿದ್ರೆ ನಿಮಗೆ ಯಾವ ಬ್ಯಾಂಕ್ ಖಾತೆಯಲ್ಲಿ ಎಷ್ಟು ಅಮೌಂಟ್ ಇದೆ ಅಂತ ನಿಖರವಾದ ಮಾಹಿತಿ ನಿಮಗೆ ಅರಿವು ಇರುವುದಿಲ್ಲ. ಸೊ ಹಾಗಾಗಿ ನಿಮಗೆ ಯಾವ ಬ್ಯಾಂಕಲ್ಲಿ ಎಷ್ಟು ಚಾರ್ಜ್ ಆಗುತ್ತೆ ಅಂತಲೂ ಗೊತ್ತಾಗಲ್ಲ. ನೀವು ಒಂದೇ ಬ್ಯಾಂಕಲ್ಲಿ ಒಂದೇ ಅಕೌಂಟ್ ಹೊಂದಿದ್ರೆ ಮಿನಿಮಮ್ ಬ್ಯಾಲೆನ್ಸ್ ಪಕ್ಕಾ ಮೇಂಟೈನ್ ಮಾಡ್ತೀರಾ. ಯಾವುದೇ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಬರಲಿಕ್ಕೆ ಅವಕಾಶ ಇರೋದಿಲ್ಲ. ಸೊ ಈ ಒಂದು ಮಿನಿಮಮ್ ಬ್ಯಾಲೆನ್ಸ್ ಅಮೌಂಟನ್ನು ನೀವು ಸೇವ್ ಮಾಡ್ಬೋದು. ಸೆಕೆಂಡ್ ಥಿಂಗ್, SMS ಚಾರ್ಜಸ್. ನೀವು ಜಾಸ್ತಿ ಅಕೌಂಟ್ ಹೊಂದಿದ್ರೆ ಎಲ್ಲ ಬ್ಯಾಂಕಲ್ಲೂ ಸಹ SMS ಚಾರ್ಜಸ್ ನಿಮಗೆ ಕಡಿತ ಆಗುತ್ತೆ.
ಸೊ ಇಲ್ಲಿ ನೀವು SMS ಚಾರ್ಜಸ್ ಪ್ರತಿ ಮಂತಲ್ಲಿ ಲಾಸ್ ಆಗ್ತಾ ಹೋಗುತ್ತೆ. ಅದೇ ರೀತಿ ATM ಕಾರ್ಡ್, ಡೆಬಿಟ್ ಕಾರ್ಡ್ ಅದು ಸಹ ವಾರ್ಷಿಕವಾಗಿ ಆಯಾ ಬ್ಯಾಂಕಿಗೆ ತಕ್ಕಂತೆ ಚಾರ್ಜಸ್ ಇರುತ್ತೆ. ಸೊ ಅಲ್ಲಿ ನೀವು ಒಂದೇ ಬ್ಯಾಂಕಲ್ಲಿ ಒಂದೇ ಅಕೌಂಟ್ ಇದ್ದರೆ ಆ ಒಂದು ಚಾರ್ಜಸ್ ಸಹ ಸೇವ್ ಮಾಡ್ಬೋದು. ಸೆಕೆಂಡ್ ಪಾಯಿಂಟ್ ಅಡ್ವಾಂಟೇಜ್ ಏನಪ್ಪ ಅಂತಂದರೆ ಗ್ರಿಪ್ ಆನ್ ಯುವರ್ ಅಕೌಂಟ್. ಈ ಒಂದು ಒಂದೇ ಅಕೌಂಟ್ ಇರೋದ್ರಿಂದ ಆ ಒಂದು ಅಕೌಂಟ್ ಮೇಲೆ ನಿಮ್ಮದೇ ಆದಂಥ ಹಿಡಿತ ಇರುತ್ತೆ. ಅಕೌಂಟಲ್ಲಿ ಏನಾಗ್ತಾ ಇದೆ, ಎಷ್ಟು ಅಮೌಂಟ್ ವಿತ್ಡ್ರಾ ಮಾಡಿದಿರಿ, ಎಷ್ಟು ಅಮೌಂಟ್ ಸೇವಿಂಗ್ ಇದೆ, ಏನಾದರೂ ಇನ್ ಕೇಸ್ ಸೈಬರ್ ಫ್ರಾಡ್ ಆದರೆ ನಿಮಗೆ ಟಕ್ ಅಂತ ಒಂದು ಮೆಸೇಜ್ ಬಂದಾಗ ಗೊತ್ತಾಗುತ್ತೆ. ಈ ಒಂದು ಖಾತೆಯ ಮೇಲೆ ನಿಮಗೆ ಹಿಡಿತಾ ಇರುತ್ತೆ. ಸೊ ಹೀಗಾಗಿ ಇದೊಂದು ಸೆಕೆಂಡ್ ಬೆನಿಫಿಟ್ ಆಗಿರುತ್ತೆ. ಮೂರನೇ ಬೆನಿಫಿಟ್ ಏನಪ್ಪ ಅಂದರೆ ಯು ಕ್ಯಾನ್ ಅರ್ನ್ ಇಂಟ್ರೆಸ್ಟ್ ಆನ್ ಸೇವಿಂಗ್. ಒಂದೇ ಖಾತೆ ಇರೋದರಿಂದ ಒಂದೇ ಬ್ಯಾಂಕಲ್ಲಿ ಅಮೌಂಟ್ ಡೆಪಾಸಿಟ್ ಮಾಡಿರ್ತೀರ, ಅದಕ್ಕೆ ನಿಮಗೆ ಬ್ಯಾಂಕಿನಿಂದ ಇಂಟ್ರೆಸ್ಟ್ ಬರ್ತಾ ಇರುತ್ತೆ. ಬೇರೆ ಬೇರೆ ಬ್ಯಾಂಕಲ್ಲಿ ಅಕೌಂಟ್ ಹೊಂದಿದ್ರೆ, ತುಂಬ ಅಕೌಂಟ್ ಹೊಂದಿದ್ರೆ ನಿಮಗೆ ಯಾವ ಬ್ಯಾಂಕಲ್ಲಿ ಖಾತೆಯಲ್ಲಿ ಎಷ್ಟು ಅಮೌಂಟ್ ಹಾಕಬೇಕಂತ ನಿಮ್ಮದೇ ಆದಂಥ ಒಂದು ಕನ್ಫ್ಯೂಷನ್ ಇರುತ್ತೆ. ಸೊ ಹೀಗಾಗಿ ಒಂದೇ ಬ್ಯಾಂಕಲ್ಲಿ ಅಕೌಂಟ್ ಇರೋದರಿಂದ ಅಲ್ಲಿ ನೀವು ಇಂಟ್ರೆಸ್ಟನ್ನು ಅರ್ನ್ ಮಾಡ್ಬೋದು. ಹಾಗೆ ಫೋರ್ತ್ ಒನ್ ಈಸ್ ನೀವು ಯಾವುದೇ ಬೇರೆ ಬ್ಯಾಂಕ್ ಖಾತೆಗೆ ಅಥವಾ ಬೇರೆದವರಿಗೆ ಟ್ರಾನ್ಸ್ಫರ್ ಮಾಡ್ಬೇಕಂದ್ರೆ ಯಾವುದೇ ಒಂದು ಕಾಂಪ್ಲಿಕೇಶನ್ಸ್ ಇರಲ್ಲ. ಯಾಕಂತಂದರೆ ನಿಮ್ಮದು ಒಂದೇ ಅಕೌಂಟ್ ಇರೋದರಿಂದ ಸಡನ್ನಾಗಿ ಗೂಗಲ್ ಪೇಯೋ ಅಥವಾ ಫೋನ್ಪೇಯೋ ಅಥವಾ ಆ ಬ್ಯಾಂಕಿನ ಆ್ಯಪ್ಗಳ ಒಂದು ನೆಟ್ವರ್ಕಲ್ಲಿ ಯಾವುದೇ ಗೊಂದಲ ಇರೋದ್ರಿಂದ ಟ್ರಾನ್ಸ್ಫರ್ ಮಾಡ್ಬೋದು ಮತ್ತು ಬೇರೆಯವರಿಂದ ನಿಮಗೂ ಸಹ ಯಾವುದೇ ಗೊಂದಲ ಇಲ್ಲದೆ ಅಮೌಂಟನ್ನು ಪಡೆದುಕೊಳ್ಬೋದು. ಸೊ ಇನ್ನು ಈ ಒಂದೇ ಬ್ಯಾಂಕಲ್ಲಿ ಖಾತೆ ಮೇಂಟೈನ್ ಮಾಡೋದರಿಂದ ಟ್ರಾನ್ಸಾಕ್ಷನ್ ಜಾಸ್ತಿ ಇರುತ್ತೆ, ಸೇವಿಂಗು ಇರುತ್ತೆ. ಇದ್ರ ಮೇಲೆ ನಿಮಗೆ ಆಯಾ ಬ್ಯಾಂಕಿನ ರೂಲ್ಸ್ ಮತ್ತು ರೆಗ್ಯುಲೇಷನ್ಗಳ ಅನುಗುಣವಾಗಿ ನಿಮಗೆ ಇತ್ತೀಚೆಗೆ ಡಿಜಿಟಲ್ ಲೋನ್ಸ್ ಅಂತ ಬಂದಿದೆ, ಅಂದರೆ ಪ್ರೀ ಅಪ್ರೂವ್ಡ್ ಪರ್ಸನಲ್ ಲೋನ್ಸ್ ಅಂತ. ಈ ಒಂದು ಲಾಭವನ್ನು ಸಹ ತಾವು ಪಡೆದುಕೊಳ್ಬೋದು. ಹೀಗೆ ಇಷ್ಟೆಲ್ಲ ಒಂದು ಅನುಕೂಲಗಳಿದ್ದರೂ ಇದರಲ್ಲಿ ಸಹ ಕೆಲವೊಂದು ಡಿಸ್ಅಡ್ವಾಂಟೇಜಸ್ ಇದೆ. ಏನಪ್ಪ ಅಂತಂದರೆ ನೀವು ಬೇರೆ ಎಲ್ಲೋ ಟ್ರಾವೆಲ್ ಮಾಡ್ತಾ ಇರ್ತೀರ, ನಿಮ್ಮಲ್ಲಿ ಒಂದೇ ಅಕೌಂಟ್ ಇರೋದರಿಂದ ಒಂದೇ ATM ಇರುತ್ತೆ, ಫೋನ್ಪೇ ಇರುತ್ತೆ, ಆಯಾ ಬ್ಯಾಂಕಿನ ಆ್ಯಪ್ ಇರುತ್ತೆ, ಗೂಗಲ್ ಪೇ ಇರುತ್ತೆ. ಇನ್ ಕೇಸ್ ಟ್ರಾವೆಲ್ ಮಾಡುವಾಗ ನಿಮ್ಮಲ್ಲಿ ಜೇಬಲ್ಲಿ ದುಡ್ಡು ಇರಲಿಲ್ಲಪ್ಪ ಅಂದರೆ ಏನು ಮಾಡ್ತೀರಾ? ಸೊ ಆಬ್ವಿಯಸ್ಲಿ ಫೋನ್ಪೇ ಮಾಡ್ತೀರಾ, ಗೂಗಲ್ ಪೇ ಮಾಡ್ತೀರಾ, ಇಲ್ಲಾಂದ್ರೆ ಆಯಾ ಬ್ಯಾಂಕ್ ಖಾತೆಗಳ ಮುಖಾಂತರ ಆಯಾ ಬ್ಯಾಂಕ್ ಆ್ಯಪ್ಗಳ ಮುಖಾಂತರ ಅಮೌಂಟನ್ನು ಪೇ ಮಾಡ್ತೀರಾ. ಈಗ ಸಾಮಾನ್ಯವಾಗಿ ಜೇಬಲ್ಲಿ ದುಡ್ಡನ್ನು ಇಟ್ಕೊಳ್ಳದೆ ಹೋಗೋದು ಹೆಚ್ಚು. ಯಾಕಪ್ಪ ಅಂತಂದರೆ ಫೋನ್ಪೇ ಇರುತ್ತೆ, ಗೂಗಲ್ ಪೇ ಇರುತ್ತೆ, ಮಾಡಿಬಿಡೋಣ ಅಂತ. ಅಲ್ಲಿ ಏನಾಗುತ್ತಪ್ಪ ಅಂತಂದರೆ ಸಮ್ಟೈಮ್ಸ್ ಬ್ಯಾಂಕ್ ಸರ್ವರ್ ಬಿಜಿ ಇದ್ದಾಗ ಅಥವಾ ನೆಟ್ವರ್ಕ್ ಪ್ರಾಬ್ಲಮ್ ಇದ್ದಾಗ ನೀವು ಟ್ರಾವೆಲ್ ಮಾಡುವಾಗ ಯಾವುದೋ ಒಂದು ಹೋಟೆಲಲ್ಲಿ ಊಟ ಮಾಡಿಬಿಟ್ಟಿರ್ತಾರೆ,
ಯಾವುದೋ ಒಂದು ಹೋಟೆಲಲ್ಲಿ ಊಟ ಮಾಡಿ ಆಮೇಲೆ ಫೋನ್ಪೇ ಮಾಡೋಣ, ಅಥವಾ ಯಾವುದೇ ಶಾಪಲ್ಲಿ ಪರ್ಚೇಸ್ ಮಾಡಿರ್ತೀರ ಫೋನ್ಪೇ ಮಾಡೋಣ ಅಂತ ಹೋಗ್ತೀರಾ, ನೆಟ್ವರ್ಕ್ ಬ್ಯುಸಿ ಇರುತ್ತೆ, ಆಗಲ್ಲ. ಅವಾಗ ಏನು ಮಾಡ್ತೀರಾ? ಪ್ರಾಬ್ಲಮ್. ಸೊ ಇದು ಒಂದೇ ಅಕೌಂಟು ಹೊಂದಿದಾಗ ಎಷ್ಟು ಅನುಕೂಲ ಇದೆ, ಕೆಲವೊಂದು ಅನಾನುಕೂಲವೂ ಇದೆ. ಸೊ ಹೀಗಾಗಿ ಏನು ಮಾಡಬೇಕು? ಒಂದು ಅಕೌಂಟ್ ಹೊಂದಿದ್ರೂ ಪ್ರಾಬ್ಲಮ್, ಜಾಸ್ತಿ ಅಕೌಂಟ್ ಹೊಂದಿದ್ರೂ ಪ್ರಾಬ್ಲಮ್. ಏನು ಮಾಡಬೇಕು? ಅದಕ್ಕೆ ನನ್ನದೇ ಆದಂಥ ಅನುಭವದಲ್ಲಿ ಒಂದು ಬೆಸ್ಟ್ ಸೊಲ್ಯೂಷನ್ ಇದೆ. ಅದನ್ನು ನೆಕ್ಸ್ಟ್ ಬರ್ತಕ್ಕಂಥ ವಿಡಿಯೋದಲ್ಲಿ ನಾನು ತಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ನಮಸ್ಕಾರ.